ನಿಮ್ಗೆಲ್ರಿಗೂ ಗೊತ್ತಿದೆ, ಕರೋನಾ ಬಂದಾಗ ಮೊದಲನೇ ವೇವ್ ನಾವೆಲ್ಲರೂ ಮನೆಯೊಳಗೆ ಕೂಡ ಹಾಕ್ಕೊಂಡು ಕೂತಿದ್ವಿ. ಸೆಕೆಂಡ್ ವೇವ್ ಒಳಗೆ ಎಲ್ಲರೂ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾಕೆ ಅಂತಂದರೆ ಎರಡನೇ ವೇವ್ ಬರೋ ವೇಳೆಗೆ ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು. ಅಕಸ್ಮಾತ್ ನಾವು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡದೆ ಹೋಗಿದ್ದಿದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇಮ್ಯಾಜಿನ್ ಮಾಡಿ ಏನಾಗಿರ್ತಿತ್ತು ಅಂತಂದರೆ, ಅಮೆರಿಕ ಯಾವ ವ್ಯಾಕ್ಸಿನ್ಗಳನ್ನು ಪ್ರೊಡ್ಯೂಸ್ ಮಾಡಿದೆಯೋ ಆ ವ್ಯಾಕ್ಸಿನ್ಗಳನ್ನು ಎಕ್ಸಾರ್ಬಿಟೆಂಟ್ ಪ್ರೈಸಿಗೆ ಮಾರಾಟ ಮಾಡ್ತಿತ್ತು. ಇಟ್ ವಾಸ್ ವೆರಿ ಕಾಮನ್ ಥಿಂಗ್. ದೇ ವರ್ ರೆಡಿ ಫಾರ್ ಇಟ್. ಎಕ್ಸಾರ್ಬಿಟೆಂಟ್ ಪ್ರೈಸ್ ನೀವು ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. 10 ಪಟ್ಟು ಹೆಚ್ಚು ಹಣ ಒಂದೊಂದು ವ್ಯಾಕ್ಸಿನ್ಗೂ ಕೊಟ್ಟು ಅಮೆರಿಕಾದ ಹತ್ರ ತೆಗೆದುಕೊಳ್ಬೇಕಾಗ್ತಿತ್ತು. ಅನೇಕ ಬಡ ರಾಷ್ಟ್ರಗಳು ಕೈ ಚೆಲ್ಲಿ ಬಿಟ್ಟವು. ಬೆಟರ್ ವಿ ಡೈ. ಅಮೆರಿಕ ಹೇಳ್ತು, ನೋಡಿ ಎಕನಾಮಿ ಹೆಂಗಿರುತ್ತೆ ಅವ್ರದ್ದು ಅಂತಂದ್ರೆ, ನನ್ನ ಹತ್ರ ವ್ಯಾಕ್ಸಿನ್ ತಗೋಬೇಕು, ಅದು ಸ್ಕ್ಯಾರ್ಸಿಟಿ ಹೆಂಗೆ ಪ್ರೊಡ್ಯೂಸ್ ಮಾಡಿದ್ರು ಗೊತ್ತೇನವರು, ಅವ್ರ ಎಕನಾಮಿನೇ ಹೆಂಗೆ, ಮೊದಲು ನಮ್ಮ ದೇಶದ ಜನಕ್ಕೆ, ಆಮೇಲೆ ನಿಮಗೆ. ಅಂದ್ರೆ ಅಲ್ಲಿವರೆಗೂ ಸಾಯ್ರಿ. ನೀವು ಎಷ್ಟು ಸಾವನ್ನು ನೋಡಬೇಕು ಅಂತಂದ್ರೆ ಮುಗಿ ಬೀಳಬೇಕು. ನಮ್ಮ ಹತ್ರ ನೀವು ಕೇಳಿದ್ದನ್ನು ಕೊಡ್ತೀವಿ, ರಾಷ್ಟ್ರವನ್ನೇ ಅಡ ಇಡ್ತೀವಿ, ನಮ್ಗೆ ಕೊಡಿ ಅಂತ ಮುಗಿ ಬೀಳಬೇಕು ಅಂತ. ದಿಸ್ ಹೌ ದೇ ಡಿಡ್ ದರ್ ಎಕಾನಮಿ.